ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪದೇ ಪದೇ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುತ್ತಿರುವ ಹೆಸ್ಕಾಂ ವಿರುದ್ಧ ಕಾರವಾರ ತಾಲೂಕು ಬಿಜೆಪಿ ಘಟಕದಿಂದ ಪ್ರತಿಭಟನೆ ಮಾಡಲಾಗಿದೆ. ಕಾರವಾರ ನಗರದಲ್ಲಿ ಇರುವ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ ಬಿಜೆಪಿ ಕಾರ್ಯಕರ್ತರು ಹೆಸ್ಕಾಂ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ವಾರಕ್ಕೆ 3 ದಿನ ಕಾರವಾರದಲ್ಲಿ ವಿದ್ಯುತ್ ಕಡಿತಗೊಳಿಸಲಾಗ್ತಾ ಇದೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಹಳೆಯ ವಿದ್ಯುತ್ ತಂತಿ ಬದಲಿಸಿ ನೂತನ ವಿದ್ಯುತ್ ತಂತಿ ಅಳವಡಿಸಲಾಗ್ತಾ ಇದೆ ಅಂತ ಉತ್ತರಿಸಿದ್ದಾರೆ. ವಾಸ್ತವಕ್ಕೆ ಎಲ್ಲಿಯೂ ಕೂಡ ವಿದ್ಯುತ್ ತಂತಿ ದುರಸ್ತಿ ಕಾಮಗಾರಿ ನಡೀತಾ ಇಲ್ಲ. ಉದ್ದೇಶಪೂರ್ವಕವಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುತ್ತಿರುವುದು ನೋಡಿದ್ರೆ ಅಘೋಷಿತ ಲೋಡ್ ಶೆಡ್ಡಿಂಗ್ ಮಾಡಲಾಗ್ತಾ ಇದೆಯಾ ಎಂಬ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ದಿವಾಳಿಯಾಗಿದ್ದು ಹೆಸ್ಕಾಂ ಇಲಾಖೆಗೆ ಅಗತ್ಯ ವಸ್ತು ಪೂರೈಸುವಲ್ಲಿ ವಿಫಲವಾಗಿದೆ. ಈವರೆಗೂ ಸಿಬ್ಬಂದಿ ನೇಮಕವಾಗಿಲ್ಲ. 3-4 ಪಂಚಾಯಿತಿಗೆ ಒಬ್ಬ ಲೈನ್ಮನ್ ಕೆಲಸ ಮಾಡುತ್ತಿದ್ದಾರೆ. ಮಳೆಗಾಲ ಆರಂಭವಾಗುವ ಒಳಗೆ ಈ ಎಲ್ಲಾ ಸಮಸ್ಯೆ ಬಗೆಹರಿಸಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಜನ ನಮ್ಗೆ ತೊಂದರೆ ಕೊಡ ಯಾರು ಜನಪ್ರತಿನಿಧಿ ಇರ್ತಾರೆ, ಯಾರು ಕಾರ್ಯಕರ್ತರು ಇರ್ತಾರೆ, ಅವ್ರಿಗೆ ಜನ ಕೇಳಿದಾಗ ತಾವೊಂದು ಫೋನ್ ಮಾಡಿ ಹೇಳ್ಬೇಕಂತ. ಇದು ನಮ್ಮ ಕಾರವಾರ ಒಂದು ಸಾಮಾನ್ಯ ಜನ ಒಂದು ಒಳ್ಳೆ ಜನರು ಇರ್ತಾರೆ. ಅದಕ್ಕೆ ತಾವೆಲ್ಲೋ ಇದಕ್ಕೆ ಇದು ಯಾವುದೇ ಕಠಿಣ ಕ್ರಮ ತಾವು ತಗೊಳ್ತಾ ಇಲ್ಲ. ಇನ್ನು ಮುಂದೆ ಹಾಗಾಗೋದಿಲ್ಲ ಸರ್. ತಾವು ಆ ಫೋನನ್ನು ಓನ್ ಇಡಲೇಬೇಕು. ಯಾಕಂದ್ರೆ ಕರೆಂಟ್ ಹೋಗಿದ ತಕ್ಷಣ ಕಾಲ್ ಮಾಡಿದ್ರೆ ಅಲ್ಲಿ ಫೋನ್ ಶೆಡಿಂಗ್ ಇರುವುದಿಲ್ಲ. ಅದರಿಂದ ತಾವು ಫೋನ್ ಕಾಲ್ ಇಡಬೇಕು, ಅಲ್ಲಿ ಒಬ್ಬರು ಸಿಬ್ಬಂದಿ ಇಡಬೇಕು, ಜನರಿಗೆ ಹೇಳಬೇಕು. ಇಲ್ಲ ಹೀಗೆ ನಮ್ದು ನಿಮ್ಮ ಪರಿಸ್ಥಿತಿ ನಮಗೆಲ್ಲ ಬರ್ತಿದೆ ಸರ್, ಆದರೆ ತಾವು ಹೇಳಬೇಕು ಸರ್. ಈ ಥರ ಒಂದು ಗಾಳಿ ಇರುವುದಿಲ್ಲ, ಮಳೆ ಇರುವುದಿಲ್ಲ, ಏನೂ ಇರುವುದಿಲ್ಲ, ಸಡನ್ ಆಗಿ ತೆಗೆದು ಬಿಡ್ತಾರೆ. ಆದರೆ ನಿಮಗೆಲ್ಲ ಇದರಲ್ಲಿ ಸಂಕ್ಷಿಪ್ತ ನಾವು ಹೇಳ್ತಿರೋದು ಅಂದರೆ ಆ ಫೋನನ್ನು ತಾವು ಯಾವುದೇ ಕಾರಣಕ್ಕೆ ಆಫ್ ಮಾಡಿರಬಾರ್ದು. ಅಲ್ಲಿ ಒಬ್ಬ ಸಿಬ್ಬಂದಿ ನೇಮಿಸಿ ಪ್ರತಿ ಯಾರು ಕಾಲ್ ಮಾಡಿದರೆ ಅವ್ರಿಗೆ ಒಂದು ಸಂಕ್ಷಿಪ್ತವಾದ ಸೂಕ್ತವಾದ ಮಾಹಿತಿ ನೀಡಬೇಕಂತ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಸರ್. ಕ್ಯಾಮರಾಮನ್ ಲತೇಶ್ ಚಟ್ಲ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.